ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಆನ್ಲೈನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸುಲಭವಾಗಿ ನಿಮ್ಮ HSRP ನಂಬರ್ ಪ್ಲೇಟ್ನ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರಹದ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ. ಮೊದಲಿಗೆ ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಬಂದು saima.in www.saima.in ಅಂತ ಹೊಡೆದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಬಿಡಿ. ಸೆಕೆಂಡ್ ಆಪ್ಷನ್ ಇದೆಯಲ್ಲ HSRP ರಿಜಿಸ್ಟ್ರೇಷನ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಫಸ್ಟ್ ಆಪ್ಷನಲ್ಲಿ ನೀವು ನಿಮ್ಮ ನೇಮ್ನ ಹಾಕಬೇಕು. ತದನಂತರ ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರ್ ಹಾಕಬೇಕು. ವೆಯ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ ನಿಮ್ಮ ಮೇಲ್ನ ಹಾಕಬೇಕು. ತದನಂತರ ನಿಮ್ಮ ಫೋನ್ ನಂಬರ್ನ ಹಾಕಬೇಕು. ದಯವಿಟ್ಟು ಸ್ವಂತ ನಿಮ್ಮ ಫೋನ್ ನಂಬರ್ನೇ ಹಾಕಿ. ನಂತರ ಕರ್ನಾಟಕ ಅಂತ ಇರುತ್ತೆ, ನೀವು ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಅಗ್ರಿ ಅಂತ ಕಾಣುತ್ತೆ ಚೆಕ್ ಬಾಕ್ಸು, ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟು ಮತ್ತು ಡಿಸ್ಟ್ರಿಕ್ಕು ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ವೆಹಿಕಲ್ ಟೈಪ್ನ ಕೇಳುತ್ತೆ. ನಿಮ್ಮದು 2 ವೀಲರಾ, 3 ವೀಲರಾ, 4 ವೀಲರಾ ಇಲ್ಲ ಬಸ್ಸಾ ಅಂತ ಕೇಳುತ್ತೆ. ನಮ್ಮದು 4 ವೀಲರ್ ಆಗಿರೋದ್ರಿಂದ, ಅದು ಟಾಟಾ ಏಸ್ ಆಗಿರೋದ್ರಿಂದ ನಾವು ಟಾಟಾ ಕಂಪ್ನಿಗೆ ಸಂಬಂಧಪಟ್ಟಂಗೆ ನಾವು ಆ ಸ್ಲೋಗನ್ನ ಹುಡುಕಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಟಾಟಾ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ಲೇಸ್ ಆರ್ಡರ್ ಅಂತ ಕಾಣುತ್ತಲ್ಲ, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನ್ಯೂ ಆರ್ಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ವೆಹಿಕಲ್ಸ್ ಡೀಟೇಲ್ಸ್ ಹಾಕಬೇಕಾಗ್ತದೆ. ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರ್ ಮತ್ತು ಕೆಳಗಡೆ ಇಂಜಿನ್ ನಂಬರ್ ಮತ್ತು ಚಾರ್ಜಿ ನಂಬರ್ ಹಾಕಬೇಕಾಗ್ತದೆ. ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಹೀಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಹೀಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ವೆಹಿಕಲ್ಸ್ ಡೀಟೇಲ್ಸು ಶೋ ಆಗುತ್ತೆ. ನಿಮ್ಮದು ಯಾವ ಮಾಡಲು ಮತ್ತು BS6 ಈಗ ಸದ್ಯಕ್ಕಿರುವ ಸ್ಟೇಜು BS6, ಇದು BS ಸೆಕೆಂಡು, ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ 2 ಆಪ್ಷನ್ಗಳು ಶೋ ಆಗುತ್ತೆ. ಇಲ್ಲಿ ನೀವು ಕಮರ್ಷಿಯಲ ಇಲ್ಲ ತಪ್ಪಿದ್ರೆ ಪ್ಯಾಸೆಂಜರ್ ಅಂತ 2 ಕೇಳುತ್ತೆ. ನೀವು ಇದು ಟಾಟಾ ಏಸ್ ಆಗಿರೋದ್ರಿಂದ ಇದು ಕಮರ್ಷಿಯಲ್ ಬರುತ್ತೆ. ಕಮರ್ಷಿಯಲ್ನ ಕ್ಲಿಕ್ ಮಾಡಿ. ಇಲ್ಲಿ 3 ಟೈಪ್ಸು ವೆಹಿಕಲ್ಸ್ ಬರುತ್ತೆ. ನಂಬರ್ ಪ್ಲೇಟ್ನ ಸೈಜಸ್ ನೋಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಕ್ರೂಷಿಯಲ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಧಾನವಾಗಿ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮದು ಡಿಫ್ರೆಂಟು ಟೈಪ್ಸ್ ನೀವು ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ನಿಮ್ಮ ಗಾಡಿಗೆ ಅದು ಅಡ್ಜಸ್ಟ್ ಆಗದೇ ಇರ್ಬೋದು. ಅಂದರೆ ಇಲ್ಲಿ ಕೆಳಗಡೆ ಡೆಮೋ ಕೂಡ ತೋರಿಸುತ್ತೆ ಯಾವ ಥರ ನಂಬರ್ ಪ್ಲೇಟ್ ಬರುತ್ತೆ ಅಂತ. ನೋಡಿ, ಈಗ ನಾನು ಸ್ಟೇಜ್ 2 ತಗೊಂಡಾದ್ಮೇಲೆ ಕೆಳಗಡೆ ಹಿಂಗೆ ಶೋ ಆಗುತ್ತೆ ಈ ಥರ ನಂಬರ್ ಪ್ಲೇಟ್ ಕಾಣುತ್ತೆ ಅಂತ. ಬ್ಯಾಕು ಮತ್ತು ಫ್ರಂಟು ಈ ಥರ ನೀವೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರಾಜ್ಯನ ಚೂಸ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಥರ ಯಾವ ಡೀಲರ್ ಹತ್ರ ಕಲೆಕ್ಟ್ ಮಾಡ್ಕೋತೀರಾ ಅಂತ, ಅಂದರೆ ನಿಮ್ಮ ವ್ಯಾಪ್ತಿಲಿ ಯಾವ ಡೀಲರು ನಿಯರೆಸ್ಟು ಶೋ ಆಗ್ತಾರೆ, ಯಾವುದು ಶೋರೂಮು ಯಾವ್ದು ನಿಯರೆಸ್ಟ್ ಇದೆ ನಿಮ್ಮ ಗಾಡಿಗೆ ಸಂಬಂಧಪಟ್ಟಿದ್ದು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ನಂತರ ಡೇಟನ್ನು ಚೂಸ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೋಡಿ ಎಲ್ಲ ರೆಡ್ಡಲ್ಲಿ ಕಾಣ್ತಾ ಇದೆ, ಅಂದರೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಯಾವುದೇ ಸ್ಲಾಟು ಖಾಲಿ ಇಲ್ಲ ಅಂತ.
ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಏಪ್ರಿಲ್ ತಿಂಗಳಲ್ಲಿ 24th ಗಂಟ ರೆಡ್ ಇದೆ, ಅಂದರೆ ಅಲ್ಲಿ ಗಂಟ ಸ್ಲಾಟು ಫಿಲ್ ಆಗಿದೆ ಅಂತ ನಾವು 25th ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಓನರ್ ಡೀಟೇಲ್ಸ್ನ ಹಾಕಬೇಕು. ಓನರ್ ಡೀಟೇಲ್ಸ್ನ ಫಿಲ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ನೀವು ಫಿಲ್ ಮಾಡಿದ್ದು ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಪಾಪಪ್ ಆಗುತ್ತೆ. ಇದೆಲ್ಲ ರೀಡ್ ಮಾಡ್ಕೊಳ್ಳಿ. ರೀಡ್ ಮಾಡ್ಕೊಂಡ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕು. OTPನ ಹಾಕಿ ಮೇಲ್ಗಡೆ ಡಿಕ್ಲರೇಷನಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ. ನೋಡಿ ಪೇಮೆಂಟ್ ಪೇಜ್ಗೆ ಹೋಗ್ತು. ಇಲ್ಲಿ ನೀವು ಪೇಮೆಂಟನ್ನು 4 ಟೈಪಲ್ಲಿ ಮಾಡ್ಬೋದು, 4-5 ಟೈಪಲ್ಲಿ ಮಾಡ್ಬೋದು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI, ನೆಟ್ ಬ್ಯಾಂಕಿಂಗ್ ಈ ಥರ. ನಾನು UPI ಚೂಸ್ ಮಾಡ್ಕೊತಿದ್ದೀನಿ. UPI ಚೂಸ್ ಮಾಡಿಕೊಂಡು ಅಲ್ಲಿ ನಾವು ಸ್ಕ್ಯಾನರ್ ಮುಖಾಂತರ ಪೇ ಮಾಡ್ತಾಯಿದ್ದೀನಿ. ಬಾರ್ಕೋಡ್ನ ಚೂಸ್ ಮಾಡಿಕೊಂಡೆ. ಬಾರ್ಕೋಡ್ನ ಚೂಸ್ ಮಾಡ್ಕೊಂಡ ನಂತರ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರೋ ಬಾರ್ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಸಕ್ಸಸ್ಫುಲ್ಲಾಗಿ 712 ಅಂದರೆ 712 ರೂಪಾಯಿ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿ ನೋಡಿ ಈಗ ಪೇಮೆಂಟು ಸಕ್ಸಸ್ಫುಲ್ ಆಯಿತು. ಈ ಥರ ಒಂದು ಪಾಪಪ್ ಶೋ ಆಗುತ್ತೆ. ನಂತರ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ. ನಿಮ್ಮದು ಕರೆಕ್ಟಾಗಿ ಯಾವ ಸ್ಟೇಟಸಲ್ಲಿದೆ ಅಂದರೆ ಆರ್ಡರ್ ರಿಸೀವ್ಡ್ ಆಗಿದೆ ಅಂತ ಬರ್ತಾಯಿದೆ. ಇಲ್ಲಿ ವೇವ್ ಸಮ್ಮರಿ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಈ ಥರ ನಿಮ್ಮ ಆರ್ಡರ್ದು ಎಲ್ಲ ಶೋ ಆಗುತ್ತೆ. ಇಲ್ಲಿ ಬೇಕಾದ್ರೆ ನೀವು ಕ್ಯಾನ್ಸಲ್ ಆರ್ಡರ್ ಬೇಕಾದ್ರೂ ಮಾಡ್ಬೋದು, ಚೇಂಜ್ ಪೇಮೆಂಟ್ ಅಂದರೆ ಪೇಮೆಂಟ್ನ ಕ್ಯಾನ್ಸಲ್ ಬೇಕಾದ್ರೂ ಮಾಡ್ಬೋದು, ಡೌನ್ಲೋಡ್ ರೆಸಿಪ್ಟ್ ಅಂತ ಬೇಕಾದ್ರೂ ಮಾಡ್ಬೋದು. ಅಂದರೆ ಡೌನ್ಲೋಡ್ ರೆಸಿಪ್ಟು ಇಂಪಾರ್ಟೆಂಟು, ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಯಾಕಂದರೆ ನೀವು HSRP ನಂಬರ್ ಪ್ಲೇಟ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಾಲ್ ಬಂದ ನಂತರ ನೀವು ಅಲ್ಲಿಗೆ ಹೋದಾಗ ಅವರು ಕಡ್ಡಾಯವಾಗಿ ಈ ರೆಸಿಪ್ಟನ್ನ ಕೇಳ್ತಾರೆ. ಆದ್ದರಿಂದ ಈ ನಂಬರ್ ಬುಕ್ ಮಾಡಿರೋದಕ್ಕೆ ನಿಮ್ಮ ಹತ್ರ ಈ ರೆಸಿಪ್ಟ್ ಅಂತೂ ಇರಲೇಬೇಕು. ಈಗ ಇದನ್ನ ಸೇವ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಅವರು ಕಾಲ್ ಮಾಡಿದಾಗ ಇದ್ರ ಜೊತೆಲಿ ಹೋಗಿ ನಿಮ್ಮ ಪ್ಲೇಟ್ನ ಅವ್ರು ನಿಮ್ಗೆ ಕೊಡ್ತಾರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ AJ Tech ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳ ಮಾಡ್ತಾಯಿರ್ತೀನಿ. ನಮಸ್ಕಾರ.